ಮತ್ತೊಮ್ಮೆ ಮೋದಿ ದರ್ಬಾರ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಭಾನುವಾರ ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಮೋದಿ. ಭಾನುವಾರ ನಡೆಯಲಿರುವಂತಹ ಮೋದಿ ಪ್ರಮಾಣ ವಚನದಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗ್ತಾರೆ. ವಕೀಲರು, ವೈದ್ಯರು, ವಿವಿಧ ರಂಗದ ಗಣ್ಯರಿಗೂ ಕೂಡ ಈಗಾಗಲೇ ಇನ್ವೈಟ್ ಮಾಡಲಾಗಿದೆ. ವಿವಿಧ ಧರ್ಮಗಳ ಸುಮಾರು 50ಕ್ಕೂ ಹೆಚ್ಚು ಮುಖಂಡರಿಗೆ ಆಹ್ವಾನವನ್ನು ಕೊಡಲಾಗಿದೆ. ಮನ್ ಕಿ ಬಾತ್ನಲ್ಲಿ ಭಾಗಿಯಾದವರಿಗೂ ಕೂಡ ಸ್ಪೆಷಲ್ ಆಗಿ ಇನ್ವೈಟ್ ಮಾಡಲಾಗಿದೆ. ಒಂದು ಹೊಸ ಸಾಧನೆಯನ್ನ, ಹೊಸ ಮೈಲುಗಲ್ಲನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ದಾಖಲಿಸ್ತಾ ಇದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ನಂತರ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿ ಪ್ರಧಾನಿ ಆಗ್ತಾ ಇರುವಂತಹ ವ್ಯಕ್ತಿ ಅಂದರೆ ಅದು ನರೇಂದ್ರ ಮೋದಿ ಅವರು. ಸಹಜವಾಗಿಯೇ ಈ ಐತಿಹಾಸಿಕ ದಿನಕ್ಕೆ, ಮಹತ್ವದ ಮೈಲುಗಲ್ಲನ್ನು ಸಾಧಿಸ್ತಾ ಇರುವಂತಹ ಈ ದಿನಕ್ಕೆ ಹಲವು ಗಣ್ಯರು ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಸುಮಾರು 7,000ಕ್ಕೂ ಹೆಚ್ಚು ಮಂದಿ ಇದರಲ್ಲಿ ಭಾಗಿಯಾಗ್ತಾರೆ. ಅವರಿಗೆ ಈಗಾಗಲೇ ಆಹ್ವಾನ ಕೂಡ ಹೋಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಮೋದಿ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳು ಕ್ಷಣಗಣನೆ ಆರಂಭ ಆಗಿದೆ. ಈ ಬಾರಿಯ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಏನೆಲ್ಲ ವಿಶೇಷತೆಗಳಿರುತ್ತೆ, ಪ್ರಮುಖವಾಗಿ ಯಾರೆಲ್ಲ ಭಾಗಿಯಾಗ್ತಾರೆ ಅಂತ? ಪ್ರೇಮ್, ಜೂನ್ 9ನೇ ತಾರೀಕು ಸಂಜೆ 6 ಗಂಟೆಗೆ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬಹುದು ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ರಾಷ್ಟ್ರಪತಿ ಭವನದಲ್ಲೇ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಸೊ ಹೀಗಾಗಿ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ಳಲಾಗ್ತಾ ಇರುವಂತದ್ದು. ಮುಖ್ಯವಾಗಿ ಇದೊಂದು ಐತಿಹಾಸಿಕ ಸಾಧನೆ ಬಿಜೆಪಿಗೆ ಆಗಿರುವಂತದ್ದು. ಯಾಕಂದ್ರೆ ಜವಾಹರ್ಲಾಲ್ ನೆಹರು ಅವರು ಆದ ಬಳಿಕ ಸತತವಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇರುವಂತದ್ದು ನರೇಂದ್ರ ಮೋದಿ ಅವರು. ಇದು ಒಂದು. ಎರಡನೇದು, 1962ರ ಬಳಿಕ ಯಾವ ಸರ್ಕಾರವೂ ಕೂಡ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿರಲಿಲ್ಲ. ಹೀಗಾಗಿ ಈಗ ಬಿಜೆಪಿ 3ನೇ ಬಾರಿಗೆ ಸರ್ಕಾರವನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ಒಂದು ಸಾಧನೆಯೂ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ವಿದೇಶಿ ಗಣ್ಯರಿಗೆ ಕರೆಸಿ ಅವರ ಸಮ್ಮುಖದಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳುವಂತಹ ಲೆಕ್ಕಾಚಾರವನ್ನು ಹಾಕೊಳ್ಳಲಾಗಿದೆ. ಈಗ ಆಹ್ವಾನ ಕೂಡ ಕೊಡಲಾಗಿದೆ. ಯಾರೆಲ್ಲ ಗೆಸ್ಟ್ ಗಳು ಬರ್ತಾರೆ ಅನ್ನುವಂಥದ್ದು ಇನ್ನಷ್ಟೇ ಖಚಿತ ಆಗ್ಬೇಕಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.